ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಯಾಗಲಿದೆ. ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು 11 ದಿನಗಳ ಉಪವಾಸವನ್ನು ಆರಂಭಿಸಿದ್ದಾರೆ. ಶುಕ್ರವಾರ ಅಂದರೆ ಇವತ್ತಿನಿಂದ ರಾಮ ಮಂದಿರ ಉದ್ಘಾಟನೆ ಅಥವಾ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ದಿನದವರೆಗೂ ಪ್ರಧಾನಿ ಮೋದಿಯವರು ಉಪವಾಸವನ್ನು ಆಚರಿಸಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ದೇಶದ ಜನರನ್ನು ಉದ್ದೇಶಿಸಿ 10 ನಿಮಿಷ 49 ಸೆಕೆಂಡುಗಳ ಒಂದು ಆಡಿಯೋ ಸಂದೇಶವನ್ನು ತಮ್ಮ ಯೂಟ್ಯೂಬ್ ಚಾನಲ್ ನರೇಂದ್ರ ಮೋದಿ ಯೂಟ್ಯೂಬ್ ಚಾನಲ್, ಟ್ವಿಟರ್ ಖಾತೆ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನರೇಂದ್ರ ಮೋದಿಯವರು ಹಂಚಿಕೊಂಡಿದ್ದಾರೆ. 10 ನಿಮಿಷ 49 ಸೆಕೆಂಡುಗಳ ಒಂದು ಆಡಿಯೋ ಸಂದೇಶ. ಆಡಿಯೋ ಸಂದೇಶದ ಆರಂಭದಲ್ಲಿ ಮತ್ತು ಆಡಿಯೋ ಸಂದೇಶದ ಕೊನೆಯಲ್ಲಿ ಜಯ ಶ್ರೀರಾಮ್ ಅಂಥೇಳಿ ಘೋಷಣೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮೊಳಗಿಸಿದ್ದಾರೆ. ಇವತ್ತು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ, ಜೊತೆಗೆ ಛತ್ರಪತಿ ಶಿವಾಜಿ ತಾಯಿ ಜೀಜಾಬಾಯಿ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಇಂತಹ ಪುಣ್ಯ ದಿನದಂದು ನಾನು ಉಪವಾಸವನ್ನು ಆರಂಭಿಸ್ತಾ ಇದ್ದೀನಿ. 11 ದಿನಗಳ ಉಪವಾಸವನ್ನು ಆರಂಭಿಸ್ತಾ ಇದ್ದೀನಿ. ಈ ಉಪವಾಸದ ಹೊತ್ತಲ್ಲಿ ನನ್ನ ತಾಯಿ ಅಂದರೆ ನರೇಂದ್ರ ಮೋದಿ ಅವರಿಗೆ ಅವರ ತಾಯಿ ನೆನಪಾಗಿದ್ದಾರೆ. ತಮ್ಮ ತಾಯಿಯನ್ನು ಸ್ಮರಿಸಿಕೊಂಡಿದ್ದಾರೆ. ನನ್ನ ತಾಯಿ ಪ್ರತಿದಿನ ಪ್ರತಿಕ್ಷಣ ಜಪಮಾಲೆಯನ್ನು ಹಿಡಿದು ಸೀತಾರಾಮನ ಭಜನೆಯನ್ನು, ಆತನ ಜಪವನ್ನು ಮಾಡ್ತಾ ಇದ್ರು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. 11 ದಿನ ಮಾತ್ರ ಬಾಕಿ ಉಳಿದಿದೆ. ಅಯೋಧ್ಯೆಯಲ್ಲಿ ರಾಮ ಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಗೆ 11 ದಿನ ಮಾತ್ರ ಬಾಕಿ ಉಳಿದಿದೆ. ಇಂತಹ ಪವಿತ್ರ ದಿನಕ್ಕೆ ಸಾಕ್ಷಿ ಆಗ್ತಿರೋವಂಥದ್ದು ನನ್ನ ಪುಣ್ಯ. ರಾಮ ಪ್ರತಿನಿಧಿಯಾಗಿ ಆ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕಳುಹಿಸ್ತಾ ಇದ್ದಾನೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಇವತ್ತಿನಿಂದ 11 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತಾ ಇದ್ದೀನಿ. ನಾನು ಈ ದೇಶದ ಜನರ ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನನ್ನ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ನನಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನನ್ನ ಭಾವನೆಯನ್ನು ಇವತ್ತು ವ್ಯಕ್ತಪಡಿಸಿದ್ದೀನಿ ಅಂಥೇಳಿ ತಮ್ಮ 10 ನಿಮಿಷದ 49 ಸೆಕೆಂಡುಗಳ ಆಡಿಯೋ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಸೊ 11 ದಿನಗಳ ಉಪವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗಾರಂಭಕ್ಕೆ ಅಗತ್ಯವಾಗಿರುವಂತಹ 2 ಪ್ರಮುಖ ಅಂಶಗಳು ಯಮ ಮತ್ತು ನಿಯಮ ಇದನ್ನು ಪಾಲನೆಯನ್ನು ಮಾಡಲಿದ್ದಾರೆ. ಪತಂಜಲಿ ಯೋಗಶಾಸ್ತ್ರದ ಪ್ರಕಾರ ಯಮಾಸ್ ಮತ್ತು ನಿಯಮಗಳು ಯೋಗ ಮಾಡುವವರಿಗೆ ಪ್ರಥಮ 2 ಪ್ರಮುಖ ಅಂಶಗಳು. ಯಮ ಅಂತ ಹೇಳಿದ್ರೆ 5 ನಿಯಮಗಳಿದೆ. ಅದರಲ್ಲಿ ಅಹಿಂಸೆ, ಯಾರಿಗೂ ತೊಂದರೆಯನ್ನು ಕೊಡದೇ ಇರುವಂಥದ್ದು, ಯಾರನ್ನು ಹಿಂಸಿಸದೇ ಇರುವಂಥದ್ದು. ಸತ್ಯ ಅಂದರೆ ಸುಳ್ಳನ್ನು ಹೇಳದೇ ಇರುವಂಥದ್ದು. ಆಸ್ತೇಯ ಕದಿಯದೇ ಇರುವಂಥದ್ದು. ಬ್ರಹ್ಮಚಾರ್ಯ ಕೆಟ್ಟದನ್ನು ಮಾಡದೇ ಇರುವಂಥದ್ದು. ಅಪರಿಗ್ರಹ ಲೋಭ ಆಸೆಯನ್ನು ತ್ಯಜಿಸುವಂಥದ್ದು. ಇದು ಪ್ರಮುಖ 5 ನಿಯಮಗಳು ಪತಂಜಲಿ ಯೋಗಶಾಸ್ತ್ರದ ಪ್ರಕಾರ, ಯಮ ನಿಯಮಗಳು. ಇನ್ನು ಪರ್ಟಿಕ್ಯುಲರ್ಲಿ ನಿಯಮಾಸ್ ಅಡಿಯಲ್ಲಿ ಅಂದರೆ ಅದು ದೈಹಿಕ ಸ್ವಚ್ಛತೆಯ ಬಗ್ಗೆಯೂ ಕೂಡ ಅದರಲ್ಲಿ ಹೇಳಲಾಗುತ್ತೆ. ಶೌಚ ಅಂದರೆ ಕ್ಲೀನಿನೆಸ್ ಅಂತ, ಸ್ವಚ್ಛತೆಯ ಬಗ್ಗೆ. ಸಂತೋಷ, ಖುಷಿಯಾಗಿರಬೇಕು. ತಪಸ್ಸನ್ನು ಮಾಡಬೇಕು. ಅಧ್ಯಯನವನ್ನು ಮಾಡಬೇಕು, ಪುಸ್ತಕಗಳನ್ನು ಓದಬೇಕು. ಈಶ್ವರನಿಗೆ ಅಂದರೆ ಭಗವಂತನಿಗೆ ಶರಣಾಗಬೇಕು ಎನ್ನುವಂತಹ 5 ನಿಯಮಗಳು. ಯಮಾಸ್ ಅಡಿಯಲ್ಲಿ 5 ನಿಯಮಗಳು, ನಿಯಮಾಸ್ ಅಡಿಯಲ್ಲಿ 5 ನಿಯಮಗಳು. ಸೊ ಈ ನಿಯಮಗಳನ್ನು ಪ್ರಧಾನಮಂತ್ರಿಯವರು ಪಾಲನೆಯನ್ನು ಮಾಡಲಿದ್ದಾರೆ. ಇದರ ಬಗ್ಗೆ ಪ್ರಧಾನಿಯವರು ತಮ್ಮ ಆಡಿಯೋ ಸಂದೇಶದಲ್ಲಿ ಹೇಳಿದ್ದಾರೆ. ಯಮ ನಿಯಮಗಳನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂಥೇಳಿ. ಯಮ ಅಂತ ಹೇಳಿದ್ರೆ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಯಾರಿಗೂ ತೊಂದರೆಯನ್ನು ಮಾಡದೇ ಇರುವಂಥದ್ದು, ಸುಳ್ಳನ್ನು ಹೇಳದೇ ಇರುವಂಥದ್ದು, ಕದಿಯದೇ ಇರುವಂಥದ್ದು, ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡುವಂಥದ್ದು, ಲೋಭವನ್ನು ಬಿಡುವಂಥದ್ದು. ನಿಯಮದ ಅಡಿಯಲ್ಲಿ ಸ್ವಚ್ಛತೆ, ಸಂತೋಷ, ತಪಸ್ಸನ್ನು ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಸ್ವ ಅಧ್ಯಯನವನ್ನು ಮಾಡುವಂಥದ್ದು, ತಾವಾಗಿ ಓದುವಂಥದ್ದು, ಈಶ್ವರನಿಗೆ ಅಂದರೆ ಭಗವಂತನಿಗೆ ಶರಣಾಗುವಂಥದ್ದು. ಈ ನಿಯಮಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 11 ದಿವಸದ ಉಪವಾಸದಲ್ಲಿ ಪಾಲನೆಯನ್ನು ಮಾಡಲಿದ್ದಾರೆ.
ಇವತ್ತಿನಿಂದ ಆರಂಭ ಆಗಿರುವಂತಹ ಉಪವಾಸ ರಾಮಲಲ್ಲಾನ ಪ್ರತಿಷ್ಠಾಪನೆಯ ದಿನದಂದು ಕೊನೆಯಾಗಲಿದೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಪ್ರಧಾನಿ ಮೋದಿಯವರು ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ.